ನಮಸ್ಕಾರ. ನಾನು ಮಲ್ಲಿಕಾರ್ಜುನ ಎ.ಬಿ. ಈ ದಿನ 10ನೇ ತರಗತಿ ವಿಜ್ಞಾನ ವಿಷಯದಲ್ಲಿ ನಿಯಂತ್ರಣ ಮತ್ತು ಸಹಭಾಗಿತ್ವ ಎಂಬ ಘಟಕವನ್ನು ಅಭ್ಯಾಸ ಮಾಡೋಣ. ಈ ಒಂದು ಘಟಕದಲ್ಲಿ ಬರ್ತಕ್ಕಂಥ ಕಲಿಕಾಂಶಗಳು: ಪ್ರಾಣಿಗಳು, ಅವುಗಳ ನರವ್ಯೂಹ, ಪರಾವರ್ತಿತ ಕ್ರಿಯೆಗಳಲ್ಲಿ ಏನಾಗುತ್ತದೆ, ಮಾನವನ ಮೆದುಳಿನ ಅಂಗಾಂಶಗಳು ಹೇಗೆ ಸಂರಕ್ಷಿಸಲ್ಪಡುತ್ತವೆ, ನರ ಅಂಗಾಂಶವು ಹೇಗೆ ಕ್ರಿಯೆಯನ್ನು ಉಂಟುಮಾಡುತ್ತದೆ, ಸಸ್ಯಗಳಲ್ಲಿ ಸಹಭಾಗಿತ್ವ, ಪ್ರಚೋದನೆಗೆ ತಕ್ಷಣದ ಪ್ರತಿಕ್ರಿಯೆ, ಬೆಳವಣಿಗೆಯಿಂದ ಉಂಟಾಗುವ ಚಲನೆ, ದ್ಯುತಿ ಅನುವರ್ತನೆ, ಗುರುತ್ವಾನುವರ್ತನೆ, ಜಲಾನುವರ್ತನೆ, ರಾಸಾಯನಿಕಾನುವರ್ತನೆ, ಸಸ್ಯ ಹಾರ್ಮೋನ್ಗಳು ಹಾಗೂ ಕೊನೆಯದಾಗಿ ಪ್ರಾಣಿಗಳಲ್ಲಿನ ಹಾರ್ಮೋನ್ಗಳ ಬಗ್ಗೆ ಅಭ್ಯಾಸ ಮಾಡೋಣ. ಮಕ್ಕಳೇ, ಒಂದು ಬೀಜವು ಮೊಳಕೆಯೊಡೆದು ಬೆಳೆಯುತ್ತದೆ ಮತ್ತು ಕೆಲವು ದಿನಗಳ ಅವಧಿಯಲ್ಲಿ ಸಸಿಯು ಬೆಳೆಯುವುದನ್ನು ನಾವು ನೋಡ್ತೀವಿ. ಅದು ಮಣ್ಣನ್ನು ಒಂದು ಬದಿಗೆ ತಳ್ಳುತ್ತದೆ ಮತ್ತು ಹೊರಗೆ ಬರುತ್ತದೆ. ಆದರೆ ಇದರ ಬೆಳವಣಿಗೆಯನ್ನು ನಿಲ್ಲಿಸಿದರೆ ಈ ಚಲನೆಗಳು ಸಂಭವಿಸುವುದಿಲ್ಲ. ಅನೇಕ ಪ್ರಾಣಿಗಳು ಮತ್ತು ಕೆಲವು ಸಸ್ಯಗಳಲ್ಲಿರುವಂತೆ ಕೆಲವು ಚಲನೆಗಳು ಬೆಳವಣಿಗೆಗೆ ಸಂಬಂಧಿಸಿಲ್ಲ. ಒಂದು ಬೆಕ್ಕು ಓಡುತ್ತಿರುವುದು, ಮಕ್ಕಳು ಜೋಕಾಲಿಯಲ್ಲಿ ಜಿಗುತ್ತಿರುವುದು, ಎಮ್ಮೆಗಳು ಮೆಲುಕು ಹಾಕುತ್ತಿರುವುದು ಇವುಗಳೆಲ್ಲವೂ ಬೆಳವಣಿಗೆಯಿಂದ ಉಂಟಾದ ಚಲನೆಗಳಲ್ಲ. ಪರಿಸರದಲ್ಲಿ ಉಂಟಾಗುವ ಬದಲಾವಣೆಗೆ ಜೀವಿಗಳ ಪ್ರತಿಕ್ರಿಯೆ ಆಗಿರುತ್ತದೆ ಅಷ್ಟೆ. ಚಲನೆ ಅಂದರೆ ಜೀವಿಗಳು ತಮ್ಮ ಪರಿಸರದಲ್ಲಿ ಉಂಟಾಗುವ ಬದಲಾವಣೆಗಳನ್ನು ತಮ್ಮ ಅನುಕೂಲಕ್ಕಾಗಿ ಬಳಸಿಕೊಳ್ತವೆ. ಉದಾಹರಣೆಗೆ, ಇಲಿಯನ್ನು ನೋಡಿದ್ದರಿಂದಾಗಿ ಬೆಕ್ಕು ಓಡುತ್ತಿದ್ದಿರಬಹುದು. ಸೌರ ಬೆಳಕಿನ ಕಡೆ ಸಸ್ಯಗಳು ಬೆಳೆಯುತ್ತವೆ. ಬಿಸಿಯಾದ ವಸ್ತುವನ್ನು ನಾವು ಮುಟ್ಟಿದಾಗ ಅಥವಾ ಪ್ರಕಾಶಮಾನವಾದ ಬೆಳಕನ್ನು ನಮ್ಮ ಕಣ್ಣಿನ ಮೇಲೆ ಕೇಂದ್ರೀಕರಿಸಿದಾಗ ನಮ್ಮನ್ನು ರಕ್ಷಿಸಿಕೊಳ್ಳುವ ಸಲುವಾಗಿ ಪ್ರತಿಕ್ರಿಯಿಸುತ್ತೇವೆ. ಪರಿಸರಕ್ಕೆ ಪ್ರತಿಕ್ರಿಯೆಯಾಗಿ ಉಂಟಾದ ಈ ಎಲ್ಲ ಚಲನೆಗಳು ಎಚ್ಚರಿಕೆಯಿಂದ ನಿಯಂತ್ರಿಸಲ್ಪಡುತ್ತಿವೆ. ಪರಿಸರದಲ್ಲಿನ ಪ್ರತಿಯೊಂದು ವಿಧದ ಬದಲಾವಣೆಯು ಪ್ರತಿಕ್ರಿಯೆಯಾಗಿ ಒಂದು ಸೂಕ್ತ ಚಲನೆಯನ್ನು ಪ್ರಚೋದಿಸುತ್ತದೆ.
ಪ್ರಚೋದಿಸುತ್ತಿರುವ ಘಟನೆಯನ್ನು ಆಧರಿಸಿ ಪ್ರತಿಕ್ರಿಯೆ ಉಂಟಾಗುತ್ತದೆ. ಜೀವಿಗಳು ನಿಯಂತ್ರಣ ಮತ್ತು ಸಹಭಾಗಿತ್ವವನ್ನು ಒದಗಿಸುವ ವ್ಯವಸ್ಥೆಗಳನ್ನು ಕಡ್ಡಾಯವಾಗಿ ಬಳಸಿಕೊಳ್ಳುತ್ತವೆ. ಬಹುಕೋಶೀಯ ಜೀವಿಗಳಲ್ಲಿನ ದೇಹ ರಚನೆಯ ಸಾಮಾನ್ಯ ತತ್ವಗಳನ್ನು ಗಮನದಲ್ಲಿರಿಸಿಕೊಂಡು ನಿಯಂತ್ರಣ ಮತ್ತು ಸಹಭಾಗಿತ್ವ ಚಟುವಟಿಕೆಗಳನ್ನು ಒದಗಿಸಲು ವಿಶಿಷ್ಟ ಅಂಗಾಂಶಗಳನ್ನು ಬಳಸಲಾಗುತ್ತದೆ. ಸಂಸರ್ಗವನ್ನು ದಾಟುತ್ತವೆ ಮತ್ತು ಮುಂದಿನ ನರಕೋಶದ ಡೆಂಡ್ರೈಟ್ಸ್ಗಳಲ್ಲಿ ಇದೇ ರೀತಿಯ ವಿದ್ಯುತಾವೇಗವನ್ನು ಪ್ರಾರಂಭಿಸುತ್ತವೆ. ನರಾವೇಗಗಳು ದೇಹದಲ್ಲಿ ಸಂಚರಿಸುವ ಸಂಸರ್ಗವು ಸ್ನಾಯುಕೋಶಗಳು ಮತ್ತು ಗ್ರಂಥಿಗಳಿಗೆ ವಿತರಣೆಯಾಗುತ್ತದೆ. ಪರಾವರ್ತಿತ ಕ್ರಿಯೆಗಳಲ್ಲಿ ಏನಾಗುತ್ತದೆ ಎಂಬುದನ್ನು ನಾವೀಗ ಕಲಿಯೋಣ. ಪರಾವರ್ತನೆ ಎಂಬುದು ಪರಿಸರದಲ್ಲಿ ಉಂಟಾಗುವ ಯಾವುದೋ ಘಟನೆಗೆ ಪ್ರತಿಯಾಗಿ ವ್ಯಕ್ತವಾಗುವ ಹಠಾತ್ ಪ್ರತಿಕ್ರಿಯೆ. ವೇಗವಾಗಿ ಬರುತ್ತಿದ್ದ ಬಸ್ಸಿನ ಮಾರ್ಗದಿಂದ ನಾನು ನನ್ನ ಕರಿವಿಲ್ಲದೆ ಹೊರಜಿಗಿದೆ. ಬೆಂಕಿಯ ಜ್ವಾಲೆಯಿಂದ ನಾನು ನನ್ನ ಕೈಯನ್ನು ನನಗರಿವಿಲ್ಲದೆ ಹಿಂತೆಗೆದುಕೊಂಡೆ. ನಾನು ತುಂಬ ಹಸಿದಿದ್ದರಿಂದ ನನಗರಿವಿಲ್ಲದೆ ನನ್ನ ಬಾಯಲ್ಲಿ ನೀರೂರಲಾರಂಭಿಸಿತು. ಇಂತಹ ಎಲ್ಲ ಉದಾಹರಣೆಗಳ ಒಂದು ಸಾಮಾನ್ಯ ವಿಚಾರವೆಂದರೆ, ನಮ್ಮ ಪ್ರತಿಕ್ರಿಯೆಗಳ ನಿಯಂತ್ರಣದ ಬಗ್ಗೆ ಯಾವ ಭಾವನೆಯೂ ಇಲ್ಲದೆ ಏನಾದರೂ ಮಾಡುತ್ತೇವೆ. ನಮ್ಮ ದೇಹದಲ್ಲಿನ ಆಲೋಚನಾ ಅಂಗಾಂಶವು ಸಂಕೀರ್ಣವಾಗಿ ಜೋಡಣೆಗೊಂಡ ನರಕೋಶಗಳು, ದಟ್ಟವಾದ ಜಾಲಗಳನ್ನು ಹೊಂದಿರುತ್ತವೆ. ತಲೆಬುರುಡೆಯ ಒಳಗೆ ಮುಂಭಾಗದ ತುದಿಯಲ್ಲಿ ಕುಳಿತುಕೊಂಡಿರುವ ಜಾಲವು ದೇಹದ ಎಲ್ಲ ಭಾಗಗಳಿಂದ ಸಂಕೇತಗಳನ್ನು ಸ್ವೀಕರಿಸುತ್ತದೆ ಮತ್ತು ಅವುಗಳಿಗೆ ಪ್ರತಿಕ್ರಿಯಿಸುವ ಮೊದಲು ಅವುಗಳ ಬಗ್ಗೆ ಆಲೋಚಿಸುತ್ತದೆ. ತಲೆಬುರುಡೆಯಲ್ಲಿನ ಮೆದುಳಿನ ಆಲೋಚಿಸುವ ಭಾಗವು ದೇಹದ ವಿವಿಧ ಭಾಗಗಳಿಂದ ಬರುವ ನರಗಳಿಗೆ ಸಂಪರ್ಕ ಹೊಂದಿರುತ್ತದೆ. ಕ್ರಿಯಾವಾಹಿ ನರಗಳು ಮೆದುಳಿನಿಂದ ದೇಹದ ವಿಭಿನ್ನ ಭಾಗಗಳಿಗೆ ಪುನಃ ಹಿಂತಿರುಗಿ ಸಂವೇದನೆಗಳನ್ನು ಒಯ್ಯುತ್ತವೆ. ಪರಾವರ್ತಿತ ಚಾಪ. ಪ್ರಚೋದನೆ ಉಂಟಾದಾಗಿನಿಂದ ಪ್ರತಿಕ್ರಿಯೆ ಏರ್ಪಡುವವರೆಗೂ ನರ ಸಂದೇಶವು ಹಾದು ಹೋಗುವ ಮಾರ್ಗವಿದು. ಇದು 5 ನಿರ್ದಿಷ್ಟ ಭಾಗಗಳನ್ನು ಒಳಗೊಂಡಿದ್ದು ಕಾರ್ಯವನ್ನು ನಿರ್ವಹಿಸುತ್ತದೆ. ಗ್ರಾಹಕ. ಪ್ರಚೋದನೆಯನ್ನು ಸ್ವೀಕರಿಸುವ ಜ್ಞಾನೇಂದ್ರಿಯ. ಜ್ಞಾನವಾಹಿ ನರಕೋಶ ಸಂದೇಶಗಳನ್ನು ಗ್ರಾಹಕದಿಂದ ಮೆದುಳು ಬಳ್ಳಿ ಅಥವಾ ಹಿಮ್ಮೆದುಳಿಗೆ ಸಾಗಿಸುತ್ತದೆ. ಕ್ರಿಯಾವಾಹಿ ನರಕೋಶ ಸಂದೇಶವು ಕಾರ್ಯನಿರ್ವಾಹಕಕ್ಕೆ ಇದರ ಮೂಲಕ ಹಾದು ಹೋಗುತ್ತವೆ. ಕಾರ್ಯನಿರ್ವಾಹಕ ಇದರಲ್ಲಿ ಪ್ರಚೋದನೆಗನುಗುಣವಾದ ಪ್ರತಿಕ್ರಿಯೆ ಉಂಟಾಗುತ್ತದೆ. ಸಂಬಂಧ ಕಲ್ಪಿಸುವ ನರಕೋಶ ಜ್ಞಾನವಾಹಿ ನರಕೋಶದಿಂದ ಸಂದೇಶವನ್ನು ಕ್ರಿಯಾವಾಹಿ ನರಕೋಶಕ್ಕೆ ಸಾಗಿಸುತ್ತದೆ. ಮೆದುಳಿನ ಆಲೋಚನಾ ಪ್ರಕ್ರಿಯೆಯು ಸಾಕಷ್ಟು ವೇಗವಾಗಿಲ್ಲದಿರುವುದರಿಂದ ಪ್ರಾಣಿಗಳಲ್ಲಿ ಪರಾವರ್ತಿತ ಚಾಪಗಳು ಸಹಜವಾಗಿ ವಿಕಸನಗೊಂಡಿವೆ. ದೇಹದ ಎಲ್ಲ ಭಾಗಗಳಿಂದ ನರ ಸಂದೇಶಗಳು ಮೆದುಳಿಗೆ ಹೋಗುವ ಮಾರ್ಗದಲ್ಲಿ ಗುಂಪುಗಳ ರೂಪದಲ್ಲಿ ಜೊತೆಯಾಗ್ತವೆ. ಮಾಹಿತಿ ಒಳಹರಿವು ಮೆದುಳನ್ನು ತಲುಪಲು ಹೋಗುತ್ತಿದ್ದರೂ ಸಹ ಪರಾವರ್ತಿತ ಚಾಪಗಳು ಮೆದುಳು ಬಳ್ಳಿಯಲ್ಲಿ ತಾನಾಗಿ ಉಂಟಾಗುತ್ತವೆ. ವಾಸ್ತವವಾಗಿ ಅನೇಕ ಪ್ರಾಣಿಗಳು ಆಲೋಚನೆಗೆ ಅಗತ್ಯವಾದ ನರಕೋಶಗಳ ಸಂಕೀರ್ಣ ಜಾಲವನ್ನು ಹೊಂದಿಲ್ಲ ಅಥವಾ ಅತ್ಯಲ್ಪ ಪ್ರಮಾಣದಲ್ಲಿ ಹೊಂದಿವೆ. ಪರಾವರ್ತಿತ ಚಾಪಗಳು ಶೀಘ್ರ ಪ್ರತಿಕ್ರಿಯೆಗಳನ್ನು ನೀಡಲು ಹೆಚ್ಚು ಪರಿಣಾಮಕಾರಿಯಾಗಿ ಮುಂದುವರಿದಿವೆ. ನಿಜವಾದ ಆಲೋಚನಾ ಪ್ರಕ್ರಿಯೆಗಳ ಅನುಪಸ್ಥಿತಿಯಲ್ಲಿ ಪರಾವರ್ತಿತ ಚಾಪಗಳು ಕಾರ್ಯನಿರ್ವಹಣೆಯ ಪರಿಣಾಮಕಾರಿ ಮಾನವನ ಮೆದುಳು. ಆಲೋಚನಾ ಪ್ರಕ್ರಿಯೆಯು ಹೆಚ್ಚು ಸಂಕೀರ್ಣವಾದ ಯಾಂತ್ರಿಕ ವ್ಯವಸ್ಥೆ ಮತ್ತು ನರವ್ಯೂಹ ಜೋಡಣೆಯನ್ನು ಒಳಗೊಂಡಿರುತ್ತೆ. ಇವು ದೇಹದ ಸಮನ್ವತೆಯ ಮುಖ್ಯ ಕೇಂದ್ರವಾದ ಮೆದುಳಿನಲ್ಲಿ ಕೇಂದ್ರೀಕೃತವಾಗಿರುತ್ತವೆ. ಮೆದುಳು ಮತ್ತು ಮೆದುಳು ಬಳ್ಳಿ ಒಟ್ಟಾಗಿ ಕೇಂದ್ರ ನರವ್ಯೂಹ ವ್ಯವಸ್ಥೆಯನ್ನು ರೂಪಿಸುತ್ತವೆ. ಅವು ದೇಹದ ಎಲ್ಲ ಭಾಗಗಳಿಂದ ಮಾಹಿತಿಯನ್ನು ಸ್ವೀಕರಿಸಿ ಮತ್ತು ಅದನ್ನು ಸಂಯೋಜನೆ ಮಾಡುತ್ತವೆ. ಕೇಂದ್ರ ನರವ್ಯೂಹ ಮತ್ತು ದೇಹದ ಇತರ ಭಾಗಗಳ ನಡುವಿನ ಸಂವಹನವನ್ನು ಮೆದುಳಿನಿಂದ ಹೊರಡುವ ಮೆದುಳು ನರಗಳು ಮತ್ತು ಮೆದುಳು ಬಳ್ಳಿಯಿಂದ ಹೊರಡುವ ಮೆದುಳು ಬಳ್ಳಿ ನರಗಳನ್ನು ಒಳಗೊಂಡ ಪರಿಧಿ ನರವ್ಯೂಹ ಅನುಕೂಲಿಸುತ್ತದೆ. ಮೆದುಳಿನ ವಿಭಿನ್ನ ಭಾಗಗಳಿಂದ ಒಂದು ಸಂಕೀರ್ಣ ವಿನ್ಯಾಸದ ಮೂಲಕ ವಿಭಿನ್ನ ಒಳಹರಿವು ಮತ್ತು ಹೊರಹರಿವುಗಳನ್ನು ಸಂಯೋಜಿಸುತ್ತದೆ. ಈಗ ನಾವು ಮಾನವನ ಮೆದುಳಿನ ಒಂದು ನೀಳಛೇದ ನೋಟದ ಚಿತ್ರವನ್ನು ವೀಕ್ಷಣೆ ಮಾಡ್ತಾ ಇದ್ದೀವಿ. ಇದರಲ್ಲಿ 3 ಪ್ರಮುಖ ಭಾಗಗಳನ್ನು ನಾವು ನೋಡ್ತೀವಿ: ಮುಮ್ಮೆದುಳು, ಮಧ್ಯ ಮೆದುಳು ಮತ್ತು ಹಿಮ್ಮೆದುಳು. ಮೆದುಳು 3 ಮುಖ್ಯ ಪ್ರದೇಶಗಳನ್ನು ಹೊಂದಿದೆ. ಅವುಗಳೆಂದರೆ ಮುಮ್ಮೆದುಳು,
ಆಲೋಚನೆಯ ಭಾಗವಾಗಿದೆ. ಇದು ವಿವಿಧ ಗ್ರಾಹಕ ಜೀವಕೋಶಗಳಿಂದ ಸಂವೇದನಾ ಆವೇಗಗಳನ್ನು ಸ್ವೀಕರಿಸುವ ಪ್ರದೇಶಗಳನ್ನು ಹೊಂದಿದೆ. ಮುಮ್ಮೆದುಳಿನ ಬೇರೆ ಬೇರೆ ಪ್ರದೇಶಗಳು ಶ್ರವಣ, ವಾಸನೆ, ದೃಷ್ಟಿ ಮತ್ತಿತರ ಕಾರ್ಯಗಳನ್ನು ನಿರ್ವಹಿಸಲು ವೈಶಿಷ್ಟ್ಯತೆಯನ್ನು ಪಡೆದಿವೆ. ಮುಮ್ಮೆದುಳಿನಲ್ಲಿ ಕೆಲವು ಸಾಂಘಿಕ ಪ್ರದೇಶಗಳಿದ್ದು ಅಲ್ಲಿ ಸಂವೇದನಾ ಮಾಹಿತಿಯನ್ನು ಇತರ ಗ್ರಾಹಕಗಳಿಂದ ಪಡೆದ ಮಾಹಿತಿಯೊಂದಿಗೆ ಹಾಗೂ ಮೆದುಳಿನಲ್ಲಿ ಸಂಗ್ರಹವಾಗಿರುವ ಮಾಹಿತಿಯೊಂದಿಗೆ ಜೊತೆಯಾಗಿರಿಸಿ ಅರ್ಥೈಸಲಾಗುತ್ತದೆ. ಇವೆಲ್ಲವುಗಳ ಆಧಾರದ ಮೇಲೆ ಹೇಗೆ ಪ್ರತಿಕ್ರಿಯಿಸಬೇಕು ಎಂಬುದನ್ನು ನಿರ್ಣಯಿಸಿ ಮಾಹಿತಿಯನ್ನು ಕಾರ್ಯನಿರ್ವಾಹಕ ಪ್ರದೇಶಗಳಿಗೆ ರವಾನಿಸಲಾಗುತ್ತದೆ. ಹೊಟ್ಟೆ ತುಂಬಿದ ಭಾವನೆಯ ಸಂವೇದನೆಯು ಹಸಿವಿನೊಂದಿಗೆ ಸಂಬಂಧಿಸಿದ ಕೇಂದ್ರದ ಕಾರಣದಿಂದ ಉಂಟಾಗುತ್ತದೆ. ಅದು ಮುಮ್ಮೆದುಳಿನ ಪ್ರತ್ಯೇಕ ಭಾಗದಲ್ಲಿದೆ. ಅನೇಕ ಅನೈಚ್ಛಿಕ ಕ್ರಿಯೆಗಳು ಮಧ್ಯದ ಮೆದುಳು ಮತ್ತು ಹಿಮ್ಮೆದುಳಿನಿಂದ ನಿಯಂತ್ರಿಸಲ್ಪಡುತ್ತವೆ. ರಕ್ತದ ಒತ್ತಡ, ಬಾಯಲ್ಲಿ ನೀರುರುವಿಕೆ, ವಾಂತಿಯಾಗುವಿಕೆಗಳಂತಹ ಎಲ್ಲ ಅನೈಚ್ಛಿಕ ಕ್ರಿಯೆಗಳನ್ನು ಹಿಮ್ಮೆದುಳಿನ ಮೆಡುಲ ನಿಯಂತ್ರಿಸುತ್ತದೆ. ಹಿಮ್ಮೆದುಳಿನ ಅನುಮಸ್ತಿಷ್ಕವು ನೇರ ರೇಖೆಯಲ್ಲಿ ನಡೆಯುವುದು, ಬೈಸಿಕಲ್ ಸವಾರಿ, ಒಂದು ಪೆನ್ಸಿಲನ್ನು ಎತ್ತಿಕೊಳ್ಳುವುದು ಮುಂತಾದ ದೇಹದ ಸಮತೋಲನ ಕೆಲಸವನ್ನು ನಿರ್ವಹಿಸುತ್ತದೆ. ನಮ್ಮಿಷ್ಟದ ಆಹಾರವನ್ನು ನೋಡಿದಾಗ ನಮಗರಿವಿಲ್ಲದಂತೆಯೇ ನಮ್ಮ ಬಾಯಲ್ಲಿ ನೀರುರುತ್ತೆ. ಕಣ್ಣುಪಾಪೆಯ ಗಾತ್ರದ ಬದಲಾವಣೆಯಂತಹ ಸರಳ ಪರಾವರ್ತಿತ ಪ್ರತಿಕ್ರಿಯೆ ಮತ್ತು ಯೋಚಿಸಿ ಮಾಡುವ ಕ್ರಿಯೆಗಳ ನಡುವೆ ನಮ್ಮ ಆಲೋಚನೆಗಳು ನಿಯಂತ್ರಣವಿಲ್ಲದ ಸ್ನಾಯುಗಳ ಚಲನೆಗಳಾಗಿವೆ. ಮೆದುಳು ಮತ್ತು ಮೆದುಳು ಬಳ್ಳಿಯ ಅಂಗಾಂಶಗಳು ಹೇಗೆ ಸಂರಕ್ಷಿಸಲ್ಪಡುತ್ತವೆ? ಮೆದುಳು ಒಂದು ಎಲುಬಿನ ಪೆಟ್ಟಿಗೆಯೊಳಗೆ ಕುಳಿತುಕೊಳ್ಳುವಂತೆ ದೇಹವು ವಿನ್ಯಾಸಗೊಂಡಿದೆ. ಈ ಪೆಟ್ಟಿಗೆಯೊಳಗೆ ಒಂದು ದ್ರವ ಸೆರೆಬ್ರೋಸ್ಪೈನಲ್ ತುಂಬಿದ ಬಲೂನಿನಲ್ಲಿ ಮೆದುಳನ್ನು ಇರಿಸಲ್ಪಟ್ಟಿದ್ದು ಆಘಾತದಿಂದ ಮೆದುಳನ್ನು ರಕ್ಷಿಸುತ್ತೆ. ಕಶೇರುಸ್ತಂಭ ಅಥವಾ ಬೆನ್ನುಮೂಳೆ ಮೆದುಳು ಬಳ್ಳಿಯನ್ನು ರಕ್ಷಿಸುತ್ತದೆ. ನರ ಅಂಗಾಂಶವು ಹೇಗೆ ಕ್ರಿಯೆಯನ್ನು ಉಂಟು ಮಾಡುತ್ತದೆ? ಯಾವುದೇ ಕ್ರಿಯೆ ಅಥವಾ ಚಲನೆಯನ್ನು ಉಂಟು ಮಾಡಬೇಕೆಂದರೆ ಸ್ನಾಯು ಅಂಗಾಂಶವು ಅಂತಿಮವಾಗಿ ಪೂರೈಸುತ್ತದೆ. ನರವೇಗವು ಸ್ನಾಯುವನ್ನು ತಲುಪಿದಾಗ ಸ್ನಾಯು ತಂತುಗಳು ಚಲಿಸುತ್ತವೆ. ಜೀವಕೋಶಗಳು ತಮ್ಮ ಆಕಾರವನ್ನು ಬದಲಿಸುತ್ತಾ ಚಲಿಸುವುದರಿಂದ ಅವು ತಮ್ಮ ಉದ್ದದಲ್ಲಿ ಕಡಿಮೆಯಾಗುತ್ತವೆ. ಸ್ನಾಯುಕೋಶಗಳು ವಿಶೇಷ ಪ್ರೋಟೀನ್ಗಳನ್ನು ಹೊಂದಿದ್ದು ಅವು ನರಗಳ ವಿದ್ಯುತ್ ಆವೇಗಗಳಿಗೆ ಪ್ರತಿಕ್ರಿಯೆಯಾಗಿ ಜೀವಕೋಶದೊಳಗಿನ ತಮ್ಮ ಆಕಾರ ಮತ್ತು ಸಂಯೋಜನೆ ಎರಡನ್ನೂ ಬದಲಿಸಿಕೊಳ್ಳುತ್ತವೆ. ಈ ಕಾರ್ಯ ಉಂಟಾದ ಮೇಲೆ ಪ್ರೋಟೀನ್ಗಳ ಹೊಸ ಸಂಯೋಜನೆಯು ಸ್ನಾಯುಕೋಶಗಳಿಗೆ ಗಿಡ್ಡವಾದ ರೂಪವನ್ನು ನೀಡುತ್ತವೆ. ಸಸ್ಯಗಳಲ್ಲಿ ಸಹಭಾಗಿತ್ವ. ಸಸ್ಯಗಳು ನರವ್ಯೂಹವನ್ನಾಗಲಿ ಅಥವಾ ಸ್ನಾಯು ಅಂಗಾಂಶಗಳನ್ನಾಗಲಿ ಹೊಂದಿಲ್ಲ. ಒಂದು ಬೀಜವು ಮೊಳೆತಾಗ ಬೇರು ಮಣ್ಣಿನ ಕಡೆಗೆ ಚಲಿಸುತ್ತದೆ, ಕಾಂಡವು ಮೇಲಕ್ಕೆ ಬರುತ್ತದೆ. ಇದು ಬೆಳವಣಿಗೆಯನ್ನು ಆಧರಿಸಿದ ಚಲನೆ. ನಾಚಿಕೆ ಮುಳ್ಳಿನ ಸಸ್ಯದ ಎಲೆಗಳು ಸ್ಪರ್ಶಕ್ಕೆ ಪ್ರತಿಕ್ರಿಯೆಯಾಗಿ ಬಹುಬೇಗ ಚಲಿಸುತ್ತವೆ. ಈ ಚಲನೆಯು ಯಾವುದೇ ಬೆಳವಣಿಗೆಯನ್ನು ಒಳಗೊಂಡಿಲ್ಲ. ಇದು ಸ್ವತಂತ್ರ ಚಲನೆ. ಪ್ರಚೋದನೆಗೆ ತಕ್ಷಣದ ಪ್ರತಿಕ್ರಿಯೆ. ಮುಟ್ಟಿಗೆರೆಮಣಿ ಸಸ್ಯದಲ್ಲಿ ಸ್ಪರ್ಶಕ್ಕೆ ಒಳಗಾದ ಬಿಂದುವಿನಿಂದ ವಿಭಿನ್ನವಾದ ಬಿಂದುವಿನಲ್ಲಿ ಚಲನೆ ಉಂಟಾಗುತ್ತದೆ. ಸ್ಪರ್ಶಕ್ಕೆ ಒಳಗಾದ ಮಾಹಿತಿಯು ಸಂವಹನಗೊಂಡಿರುತ್ತದೆ. ಈ ಮಾಹಿತಿಯನ್ನು ಜೀವಕೋಶದಿಂದ ಜೀವಕೋಶಕ್ಕೆ ತಲುಪಿಸಲು ವಿದ್ಯುತ್ ರಾಸಾಯನಿಕ ವಿಧಾನವನ್ನು ಬಳಸುತ್ತದೆ. ಮಾಹಿತಿಯ ರವಾನೆಯು ಸಸ್ಯಗಳಲ್ಲಿ ಕೆಲವು ಜೀವಕೋಶಗಳು ಚಲನೆ ಸಾಧ್ಯವಾಗಲು ತಮ್ಮ ಆಕಾರವನ್ನು ಬದಲಾಯಿಸಿಕೊಳ್ಳುವ ಮೂಲಕ ನಡೆಯುತ್ತದೆ. ಸಸ್ಯ ಜೀವಕೋಶಗಳು ತಮ್ಮೊಳಗಿನ ನೀರಿನ ಪ್ರಮಾಣವನ್ನು ಬದಲಾಯಿಸಿ ತಮ್ಮ ಆಕಾರವನ್ನು ಬದಲಿಸುತ್ತವೆ. ಈ ಪರಿಣಾಮವಾಗಿ ಅವು ಉಬ್ಬುವ ಅಥವಾ ಮುದುಡುವ ಮೂಲಕ ತಮ್ಮ ಆಕಾರವನ್ನು ಬದಲಿಸುತ್ತವೆ. ನೀವಿಲ್ಲಿ ವೀಕ್ಷಣೆ ಮಾಡ್ತಾ ಇರ್ಬೋದು ಮುಟ್ಟಿಗೆರೆಮಣಿ ಸಸ್ಯ ಹೇಗೆ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸ್ತಾ ಇದೆ. ಬೆಳವಣಿಗೆಯಿಂದ ಉಂಟಾಗುವ ಚಲನೆ. ಕೆಲವು ಸಸ್ಯಗಳು ಬಳ್ಳಿಯ ಸಹಾಯದಿಂದ ಇತರ ಸಸ್ಯಗಳ ಅಥವಾ ಬೇಲಿಯ ಮೇಲಿರುತ್ತವೆ. ಈ ಬಳ್ಳಿಯ ಕುಡಿಗಳು ಸ್ಪರ್ಶ ಸೂಕ್ಷ್ಮವಾಗಿರುತ್ತವೆ. ಇದರಿಂದಾಗಿ ಕುಡಿಯು ಆಧಾರದ ಸುತ್ತ ವೃತ್ತಾಕಾರದಲ್ಲಿ ಆವರಿಸಿ ಅದಕ್ಕೆ ಅಂಟಿಕೊಳ್ಳುತ್ತದೆ. ಇವು ಯಾವುದೇ ಆಧಾರದ ಸಂಪರ್ಕಕ್ಕೆ ಬಂದಾಗ ಆಧಾರದೊಂದಿಗೆಯೇ ಸಂಪರ್ಕದಲ್ಲಿರುವ ಕುಡಿಯು ಆಧಾರದಿಂದ ದೂರವಿರುವ ಕುಡಿಯ ಭಾಗದಷ್ಟು ವೇಗವಾಗಿ ಬೆಳೆಯುವುದಿಲ್ಲ. ಉದಾಹರಣೆ, ನಾವು ಬಟಾಣಿ ಸಸ್ಯದಲ್ಲಿ ಈ ರೀತಿಯ ಒಂದು ಚಲನೆಯನ್ನು ಗಮನಿಸ್ತೀವಿ. ಸಾಮಾನ್ಯವಾಗಿ ಸಸ್ಯಗಳು ನಿರ್ದಿಷ್ಟ ದಿಕ್ಕಿನಲ್ಲಿ ಬೆಳೆಯುವ ಮೂಲಕ ಪ್ರಚೋದನೆಗಳಿಗೆ ನಿಧಾನವಾಗಿ ಪ್ರತಿಕ್ರಿಯಿಸುತ್ತವೆ. ಈ ಬೆಳವಣಿಗೆಯು ನಿರ್ದಿಷ್ಟ ದಿಕ್ಕಿನಲ್ಲಿರುವುದರಿಂದ ಸಸ್ಯವು
ಚಲಿಸುತ್ತಿರುವಂತೆ ಕಾಣುತ್ತದೆ. ದ್ಯುತಿ ಅನುವರ್ತನೆ. ಪರಿಸರದ ಪ್ರಚೋದಕ ಬೆಳಕಿನ ಕಡೆಗೆ ಸಸ್ಯದ ಎಳೆಯ ಕಾಂಡಗಳು ಬಾಗುವ ಪ್ರತಿಕ್ರಿಯೆ. ಬೇರುಗಳು ಬೆಳಕಿನಿಂದ ದೂರವಾಗಿ ಬಾಗುವ ಪ್ರತಿಕ್ರಿಯೆಯೂ ಹೌದು. ಗುರುತ್ವಾನುವರ್ತನೆ. ಭೂಗುರುತ್ವ ಸೆಳೆತ ಪ್ರತಿಕ್ರಿಯೆಯಾಗಿ ಚಿಗುರುಗಳು ಮೇಲ್ಮುಖ ಬೆಳವಣಿಗೆ ಮತ್ತು ಬೇರುಗಳ ಕೆಳಮುಖ ಬೆಳವಣಿಗೆಯ ಒಂದು ವರ್ತನೆಯಾಗಿದೆ. ಸಸ್ಯದ ಬೇರುಗಳು ಯಾವಾಗಲೂ ಕೆಳಮುಖವಾಗಿ, ಚಿಗುರುಗಳು ಭೂಮಿಯಿಂದ ದೂರಕ್ಕೆ ಮೇಲ್ಮುಖವಾಗಿ ಬೆಳೆಯುತ್ತವೆ. ಜಲಾನುವರ್ತನೆ. ಸಸ್ಯದ ಬೇರುಗಳು ಭೂಮಿಯಲ್ಲಿರುವ ನೀರನ್ನು ಹೀರಲು ಬೆಳವಣಿಗೆಯಾಗುವ ಪ್ರತಿಕ್ರಿಯೆ. ಎಲೆಗಳು, ಕಾಂಡಗಳಲ್ಲಿ ಹೆಚ್ಚಾದ ನೀರನ್ನು ಕಳೆದುಕೊಳ್ಳುವ ಪ್ರತಿಕ್ರಿಯೆಯೂ ಹೌದು. ರಾಸಾಯನಿಕಾನುವರ್ತನೆ. ಸಸ್ಯ ದೇಹದಲ್ಲಿನ ಕೆಲವು ರಚನೆಗಳು ರಾಸಾಯನಿಕಗಳ ನಿರ್ದೇಶಕದಿಂದ ಉಂಟಾಗುವ ಪ್ರತಿಕ್ರಿಯೆ. ಉದಾಹರಣೆಗೆ ಅಂಡಾಣುಗಳ ಕಡೆಗೆ ಪರಾಗರೇಣು ನಳಿಕೆಗಳ ಬೆಳವಣಿಗೆ. ಸ್ಪರ್ಶಾನುವರ್ತನೆ. ಸಸ್ಯಗಳು ಶೀಘ್ರ ಚಲನೆಯ ಮೂಲಕ ಸ್ಪರ್ಶಕ್ಕೆ ಪ್ರತಿಕ್ರಿಯಿಸುವ ವರ್ತನೆ. ಉದಾಹರಣೆಗೆ ನಾವೆಲ್ಲ ಮುಟ್ಟಿದೆರಮುನಿ ಸಸ್ಯದಲ್ಲಿ ಆಗ್ತಕ್ಕಂಥ ಬದಲಾವಣೆಯನ್ನು ನೋಡಿದ್ವಿ. ಸೂರ್ಯಾಭಿವರ್ತನೆ. ಬೆಳಕು ಅಥವಾ ಕತ್ತಲೆಗೆ ಪ್ರತಿಕ್ರಿಯೆಯಾಗಿ ಸಸ್ಯಗಳ ತೆನೆಗಳ ಚಲನೆ ಸಾಕಷ್ಟು ಮಂದಗತಿಯಲ್ಲಿ ಇರುವ ಪ್ರತಿಕ್ರಿಯೆ. ಉದಾಹರಣೆ, ನಾವೆಲ್ಲ ಸೂರ್ಯಕಾಂತಿ ತೆನೆಗಳಲ್ಲಿ ಸೂರ್ಯ ಹೇಗೆ ದಿಕ್ಕನ್ನು ಬದಲಾಯಿಸ್ತಾ ಹೋಗ್ತಾನೋ ಆಗ ಅವುಗಳ ಚಲನೆಯನ್ನು ವೀಕ್ಷಣೆ ಮಾಡ್ತೀವಿ. ಪ್ರಾಣಿಗಳ ದೇಹದಲ್ಲೂ ಕೂಡ ಬೆಳವಣಿಗೆಯನ್ನು ಎಚ್ಚರಿಕೆಯಿಂದ ನಿಯಂತ್ರಿಸುವ ನಿರ್ದೇಶನಗಳಿವೆ. ನಿಯಂತ್ರಿತ ಚಲನೆಗಳು ನಿಧಾನವಾಗಿ ಅಥವಾ ವೇಗವಾಗಿರಬಹುದು. ನಮ್ಮ ತೋಳುಗಳು ಮತ್ತು ಬೆರಳುಗಳು ಅಡ್ಡದಿಡ್ಡಿ ಬೆಳೆಯದೆ ನಿರ್ದಿಷ್ಟವಾಗಿಯೇ ಬೆಳೆಯುತ್ತವೆ. ಪ್ರಚೋದಕಗಳಿಗೆ ವೇಗವಾಗಿ ಪ್ರತಿಕ್ರಿಯೆ ನೀಡಬೇಕಾದಾಗ ಮಾಹಿತಿಯ ವರ್ಗಾವಣೆಯು ಅತಿ ಶೀಘ್ರವಾಗಿ ಆಗುತ್ತದೆ. ವಿದ್ಯುದಾವೇಗಗಳು ಉತ್ತಮ ಸಾಧನಗಳಾಗಿದ್ದು ಪ್ರಸರಣ ಮಾಧ್ಯಮವು ವೇಗವಾಗಿ ಚಲಿಸುತ್ತದೆ. ಈ ವಿದ್ಯುದಾವೇಗಗಳ ಚಲನೆಗೆ ಇರತಕ್ಕಂಥ ಮಿತಿಗಳೇನಪ್ಪ ಅಂದರೆ, ಪ್ರಾಣಿಗಳ ದೇಹದಲ್ಲಿ ನರಾಂಗಾಂಶಗಳಿಗೆ ಸಂಪರ್ಕ ಹೊಂದಿದ ಜೀವಕೋಶಗಳನ್ನು ಮಾತ್ರ ಇವು ತಲುಪುತ್ತವೆ, ಆದರೆ ಪ್ರತಿಯೊಂದು ಜೀವಕೋಶವನ್ನಲ್ಲ. ಎರಡನೇದಾಗಿ, ಒಮ್ಮೆ ಒಂದು ಜೀವಕೋಶದಲ್ಲಿ ಒಂದು ವಿದ್ಯುತಾವೇಗ ಉತ್ಪತ್ತಿಯಾಗಿ ಪ್ರಸರಣ ಹೊಂದಿದ ನಂತರ ಆ ಜೀವಕೋಶವು ಇನ್ನೊಂದು ಹೊಸ ಆವೇಶವನ್ನು ಸೃಷ್ಟಿಸಿ ಪ್ರಸರಣ ಮಾಡುವುದಕ್ಕೆ ಮೊದಲು ತನ್ನ ಕಾರ್ಯವಿಧಾನಗಳನ್ನು ಮರುಹೊಂದಾಣಿಕೆ ಮಾಡಲು ಸ್ವಲ್ಪ ಸಮಯವನ್ನು ತೆಗೆದುಕೊಳ್ಳುತ್ತದೆ. ರಾಸಾಯನಿಕ ಸಂವಹನ. ಬಹುತೇಕ ಬಹುಕೋಶೀಯ ಜೀವಿಗಳು ಜೀವಕೋಶಗಳ ನಡುವೆ ಸಂವಹನ ಸಾಧಿಸಲು ರಾಸಾಯನಿಕ ಸಂವಹನ ಎಂಬ ವಿಧಾನವನ್ನು ಸಹ ಬಳಸುತ್ತವೆ. ಉತ್ತೇಜಿತ ಜೀವಕೋಶಗಳು ರಾಸಾಯನಿಕ ಸಂಯುಕ್ತವನ್ನು ಬಿಡುಗಡೆ ಮಾಡಿದಾಗ ಅದು ನೈಜ ಜೀವಕೋಶದ ಸುತ್ತ ಹರಡಿಕೊಳ್ಳುತ್ತದೆ. ಇವುಗಳ ಸುತ್ತಲಿನ ಇತರ ಜೀವಕೋಶಗಳು ತಮ್ಮ ಮೇಲ್ಮೈಯಲ್ಲಿರುವ ವಿಶೇಷವಾದ ಅಣುಗಳನ್ನು ಬಳಸಿ ಆ ಸಂಯುಕ್ತವನ್ನು ಗುರುತಿಸುವ ವಿಧಾನವನ್ನು ಹೊಂದಿದ್ರೆ ಮಾಹಿತಿಯನ್ನು ಗುರುತಿಸಲು ಮತ್ತು ಅವುಗಳನ್ನು ಪ್ರಸರಣ ಮಾಡಲು ಸಹಜವಾಗಿ ನಿಧಾನವಾಗ್ತಾ ಇದೆ. ಬಹುಕೋಶೀಯ ಜೀವಿಗಳಿಂದ ನಿಯಂತ್ರಣ ಮತ್ತು ಸಹಭಾಗಿತ್ವಕ್ಕಾಗಿ ರಾಸಾಯನಿಕ ಸಂಯುಕ್ತಗಳು, ಹಾರ್ಮೋನುಗಳು ತುಂಬ ವೈವಿಧ್ಯಮಯವಾಗಿದ್ದಾವೆ. ವಿಭಿನ್ನ ಸಸ್ಯ ಹಾರ್ಮೋನುಗಳು ಬೆಳವಣಿಗೆ, ಅಭಿವರ್ಧನೆ ಮತ್ತು ಪರಿಸರಕ್ಕೆ ಪ್ರತಿಕ್ರಿಯಿಸುವಿಕೆಗಳನ್ನು ಸಮನ್ವಯಗೊಳಿಸುತ್ತವೆ. ಚೋದನಿಗಳು ತಮ್ಮ ಕ್ರಿಯೆ ನಡೆಸುವ ಸ್ಥಳಗಳಿಂದ ದೂರದಲ್ಲಿ ಸಂಶ್ಲೇಷಿಸಲ್ಪಡುತ್ತವೆ ಮತ್ತು ಕಾರ್ಯನಿರ್ವಹಿಸುವ ಸ್ಥಳಕ್ಕೆ ವಿಸರಣೆಗೊಳ್ಳುತ್ತವೆ. ಸಸ್ಯಗಳಲ್ಲಿನ ಚೋದನೆಗಳು. ಅವುಗಳಲ್ಲಿ ಬೆಳವಣಿಗೆಯನ್ನು ಉತ್ತೇಜಿಸುವ ಚೋದನೆಗಳ ಬಗ್ಗೆ ಮೊದಲು ಅಭ್ಯಾಸ ಮಾಡೋಣ. ಆಕ್ಸಿನ್. ಬೆಳೆಯುತ್ತಿರುವ ಸಸ್ಯಗಳು ಬೆಳಕನ್ನು ಗ್ರಹಿಸಿದಾಗ ಕಾಂಡದ ತುದಿಯಲ್ಲಿ ಈ ಚೋದನೆ ಸಂಶ್ಲೇಷಿಸಲ್ಪಡುತ್ತದೆ. ಬೆಳಕು ಸಸ್ಯದ ಒಂದು ಕಡೆಯಿಂದ ಪಸರಿಸಲು ಪ್ರಾರಂಭಿಸಿದಾಗ ಆಕ್ಸಿನ್ ಕಾಂಡದ ನೆರಳಿನ ಕಡೆಗೆ ವಿಸರಣೆಗೊಳ್ಳುತ್ತದೆ. ಆಕ್ಸಿನ್ನ ಸಾಂದ್ರತೆಯು ಬೆಳಕಿನಿಂದ ದೂರವಿರುವ ಕಾಂಡದ ಭಾಗದಲ್ಲಿರುವ ಜೀವಕೋಶಗಳನ್ನು ಉದ್ದವಾಗಿ ಬೆಳೆಯಲು ಪ್ರಚೋದಿಸುವುದರಿಂದ ಸಸ್ಯವು ಬೆಳಕಿನ ಕಡೆಗೆ ಬಾಗಿದಂತೆ ಕಾಣುತ್ತದೆ. ಇದು ಕಾಂಡದಲ್ಲಿನ ಜೀವಕೋಶಗಳು ಉದ್ದವಾಗಿ ಬೆಳೆಯಲು ಸಹಾಯವಾಗುತ್ತದೆ. ಜಿಬ್ಬರ್ಲಿನ್ಗಳು ಸಹ ಕಾಂಡದ ಬೆಳವಣಿಗೆಯಲ್ಲಿ ಸಹಕರಿಸುತ್ತವೆ. ಸೈಟೋಕೈನಿನ್ಗಳು ಸಾಮಾನ್ಯವಾಗಿ ಹಣ್ಣು ಮತ್ತು ಬೀಜಗಳಂತಹ ತೀವ್ರ ಕೋಶ ವಿಭಜನೆಗೆ ಒಳಪಡುವ ಪ್ರದೇಶಗಳಲ್ಲಿ ಅತಿ ಹೆಚ್ಚಿನ ಸಾಂದ್ರತೆಯಲ್ಲಿ ಕಂಡುಬರುತ್ತವೆ. ಸಸ್ಯಗಳ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ, ಕೋಶ ವಿಭಜನೆಯನ್ನು ಉತ್ತೇಜಿಸುತ್ತದೆ. ನಾವೀಗ ಬೆಳವಣಿಗೆಯ ನಿಯಂತ್ರಕ ಚೋದನೆಯನ್ನು ಅಭ್ಯಾಸ ಮಾಡೋಣ. ಅಬ್ಸೆಸಿಕ್ ಆಮ್ಲ.
ಸಸ್ಯ ಭಾಗಗಳ ಬೆಳವಣಿಗೆಯನ್ನು ಪ್ರತಿಬಂಧಿಸುತ್ತದೆ. ಉದಾಹರಣೆಗೆ ಎಲೆಗಳ ಬಾಡುವಿಕೆ, ಕಾಯಿಯ ತೊಟ್ಟುಗಳು ಉದುರದಂತೆ ತಡೆಯುವಿಕೆ. ಇದು ಅಬ್ಸಿಸಿಕ್ ಆಮ್ಲದ ನೆರವಿನಿಂದ ನಡೆಯುತ್ತದೆ. ಪ್ರಾಣಿಗಳಲ್ಲಿನ ಹಾರ್ಮೋನುಗಳು. ನಾವೀಗ ಮನುಷ್ಯರಲ್ಲಿ ಸ್ತ್ರೀ ಮತ್ತು ಪುರುಷರಲ್ಲಿ ಕಂಡುಬರ್ತಕ್ಕಂಥ ಅಂತಃಸ್ರಾವಕ ಗ್ರಂಥಿಗಳ ವ್ಯೂಹವನ್ನು ವೀಕ್ಷಣೆ ಮಾಡ್ತಾ ಇದ್ದೀವಿ. ಮೆದುಳಿನ ಭಾಗದಲ್ಲಿ ಪೀನಿಯಲ್ ಗ್ರಂಥಿ, ಹೈಪೋಥಾಲಮಸ್ ಭಾಗದಲ್ಲಿ ಪಿಟ್ಯುಟರಿ ಗ್ರಂಥಿ, ಕುತ್ತಿಗೆಯ ಭಾಗದಲ್ಲಿ ಥೈರಾಯ್ಡ್ ಮತ್ತು ಪ್ಯಾರಾಥೈರಾಯ್ಡ್ ಥೈಮಸ್ ಗ್ರಂಥಿಗಳನ್ನು ನಾವು ನೋಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಕಿಬ್ಬೊಟ್ಟೆಯ ಭಾಗದಲ್ಲಿ ಮೂತ್ರಜನಕಾಂಗದ ಮೇಲೆ ಇರತಕ್ಕಂಥ ಅಡ್ರಿನಲ್ ಗ್ರಂಥಿ, ಮೇದೋಜೀರಕ ಗ್ರಂಥಿ, ಅದೇ ಥರ ಜನನ ಗ್ರಂಥಿಗಳಲ್ಲಿ ಪುರುಷರಲ್ಲಿ ವೃಷಣಗಳು, ಸ್ತ್ರೀಯರಲ್ಲಿ ಅಂಡಾಶಯಗಳನ್ನು ನಾವು ವೀಕ್ಷಣೆಯನ್ನು ಮಾಡ್ತಾ ಇದ್ದೀವಿ. ಪ್ರಾಣಿಗಳಲ್ಲಿ ಸಹಕಾರ ಮತ್ತು ನಿಯಂತ್ರಣ ಅಂತಃಸ್ರಾವಕ ಗ್ರಂಥಿಗಳ ವ್ಯೂಹದ ಮೂಲಕವೂ ನಡೆಯುತ್ತದೆ. ಅದರಲ್ಲಿ ನಾವೀಗ ಅಡ್ರಿನಲ್ ಹಾರ್ಮೋನಿನ ಒಂದು ಕಾರ್ಯವನ್ನು ನೋಡೋಣ. ಮಾನವರನ್ನು ಒಳಗೊಂಡಂತೆ ಅನೇಕ ಪ್ರಾಣಿಗಳಲ್ಲಿ ಅಡ್ರಿನಲ್ ಗ್ರಂಥಿಗಳಿಂದ ಸ್ರವಿಸಲ್ಪಡುವ ಅಡ್ರಿನಲಿನ್ ಹಾರ್ಮೋನ್ ಅನ್ನು ಬಳಸಿಕೊಂಡು ದೇಹದಲ್ಲಿ ನಡೆಯುವ ವಿವಿಧ ಘಟನೆಗಳ ಹೊಂದಾಣಿಕೆಯನ್ನು ಏರ್ಪಡಿಸಿ ದೇಹವು ತುರ್ತು ಪರಿಸ್ಥಿತಿಯನ್ನು ಎದುರಿಸಲು ಸಾಧ್ಯವಾಗುವಂತೆ ಮಾಡುತ್ತದೆ. ಅಡ್ರಿನಲಿನ್ ನೇರವಾಗಿ ರಕ್ತಕ್ಕೆ ಸ್ರವಿಕೆಯಾಗಿ ದೇಹದ ವಿವಿಧ ಭಾಗಗಳಿಗೆ ವಿಸರಣೆಗೊಳ್ಳುತ್ತದೆ. ಹೃದಯವನ್ನು ಒಳಗೊಂಡಂತೆ ಇದು ನಿರ್ದಿಷ್ಟ ಅಂಗಾಂಶಗಳ ಮೇಲೆ ಅಥವಾ ಗುರಿ ಅಂಗಗಳ ಮೇಲೆ ವರ್ತಿಸುತ್ತದೆ. ಇದರ ಪರಿಣಾಮವಾಗಿ ಹೃದಯದ ಬಡಿತದ ವೇಗವು ಹೆಚ್ಚಾಗಿ ನಮ್ಮ ಸ್ನಾಯುಗಳಿಗೆ ಹೆಚ್ಚು ಆಕ್ಸಿಜನ್ ಪೂರೈಕೆಯಾಗುತ್ತದೆ. ಜೀರ್ಣಾಂಗ ವ್ಯೂಹ ಮತ್ತು ಚರ್ಮದಲ್ಲಿನ ಸಣ್ಣ ಅಪಧಮನಿಗಳ ಸುತ್ತ ಇರುವ ಸ್ನಾಯುಗಳ ಸಂಕುಚನೆಯಿಂದ ಈ ಅಂಗಗಳಿಗೆ ಹರಿಯುವ ರಕ್ತವು ಕಡಿಮೆಯಾಗುತ್ತದೆ. ಇದು ನಮ್ಮ ಅಸ್ಥಿಪಂಜರದ ಸ್ನಾಯುಗಳಿಗೆ ರಕ್ತದ ಹರಿಯುವಿಕೆಯನ್ನು ತಿರುಗಿಸುತ್ತದೆ. ಪಕ್ಕೆಲುಬು ಸ್ನಾಯುಗಳ ಮತ್ತು ಹೊಟ್ಟೆಯ ಸಂಕುಚನಗಳಿಂದ ಉಸಿರಾಟದ ಗತಿಯೂ ಕೂಡ ಹೆಚ್ಚಾಗುತ್ತದೆ. ಬೆಳವಣಿಗೆಯ ಹಾರ್ಮೋನುಗಳು ದೇಹದ ವಿನ್ಯಾಸವನ್ನು ನಿರ್ವಹಿಸುತ್ತವೆ. ಪಿಟ್ಯುಟರಿ ಹಾರ್ಮೋನುಗಳು ದೇಹದ ಬೆಳವಣಿಗೆ ಮತ್ತು ಅಭಿವೃದ್ಧಿಯನ್ನು ನಿಯಂತ್ರಿಸುತ್ತದೆ. ಪಿಟ್ಯುಟರಿ ಹಾರ್ಮೋನಿನ ವೈಪರೀತ್ಯಗಳನ್ನು ನಾವೀಗ ಕಲಿಯೋಣ. ದೈತ್ಯತೆ. ಪ್ರಾಯಕ್ಕೆ ಮುಂಚಿತವಾಗಿ ಬೆಳವಣಿಗೆ ಹಾರ್ಮೋನ್ ಮಿತಿಮೀರಿ ಉತ್ಪತ್ತಿಯಾದರೆ ವ್ಯಕ್ತಿ ದೈತ್ಯ ಗಾತ್ರಕ್ಕೆ ಬೆಳೆಯುತ್ತಾನೆ. ಕುಬ್ಜತೆ. ಪ್ರಾಯಕ್ಕೆ ಮುಂಚೆ ಅಗತ್ಯಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ಬೆಳವಣಿಗೆ ಹಾರ್ಮೋನ್ ಉತ್ಪತ್ತಿಯಾದರೆ ವ್ಯಕ್ತಿಯು ಕುಳ್ಳನಾಗುತ್ತಾನೆ. ಅಕ್ರೋಮೆಗಾಲಿ. ಪ್ರೌಢರಲ್ಲಿ ಈ ಹಾರ್ಮೋನ್ನ ಅತಿಯಾದ ಚಟುವಟಿಕೆಯಿಂದ ಉಂಟಾಗುವ ಒಂದು ಸಾಮಾನ್ಯ ರೋಗ. ಥೈರಾಕ್ಸಿನ್ ಹಾರ್ಮೋನಿನ ಕಾರ್ಯಚಟುವಟಿಕೆಗಳನ್ನು ಕಲಿಯೋಣ. ನಮ್ಮ ದೇಹದಲ್ಲಿ ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಮತ್ತು ಕೊಬ್ಬಿನ ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸಿ ಬೆಳವಣಿಗೆಗಾಗಿ ಅತ್ಯುತ್ತಮ ಸಮತೋಲನವನ್ನು ಒದಗಿಸುತ್ತದೆ. ಥೈರಾಕ್ಸಿನ್ನ ಸಂಶ್ಲೇಷಣೆಗೆ ಅಯೋಡಿನ್ ಅಗತ್ಯವಾಗಿ ಬೇಕು. ನಮ್ಮ ಆಹಾರದಲ್ಲಿ ಅಯೋಡಿನ್ನ ಕೊರತೆಯಾದರೆ ಗಳಗಂಡ ರೋಗಕ್ಕೆ ತುತ್ತಾಗುವ ಸಂಭವವಿದೆ. ಈ ರೋಗದ ಒಂದು ಲಕ್ಷಣ ಊದಿಕೊಂಡಿರುವ ಕುತ್ತಿಗೆ. ಈಗ ನಾವು ಮುಂದೆ ಜನನ ಗ್ರಂಥಿ ಹಾರ್ಮೋನುಗಳ ಒಂದು ಲಕ್ಷಣವನ್ನು ಅಭ್ಯಾಸ ಮಾಡೋಣ. ಪ್ರೌಢಾವಸ್ಥೆಯೊಂದಿಗೆ ಸಂಬಂಧಿಸಿದ ವ್ಯಕ್ತಿತ್ವದಲ್ಲಿನ ಬದಲಾವಣೆಗಳು. ಹುಡುಗರಲ್ಲಿ ಟೆಸ್ಟೋಸ್ಟಿರಾನ್ ಮತ್ತು ಹುಡುಗಿಯರಲ್ಲಿ ಈಸ್ಟ್ರೋಜನ್ಗಳ ಸ್ರವಿಕೆಯ ಕಾರಣದಿಂದ ಉಂಟಾಗುತ್ತೆ. ಪ್ರೌಢಾವಸ್ಥೆಯನ್ನು ತಲುಪಿದಾಗ ನಮ್ಮ ದೇಹದಲ್ಲಿ ಬದಲಾವಣೆಗಳಾಗ್ತಕ್ಕಂಥದ್ದನ್ನು ತಾವುಗಳೆಲ್ಲರೂ ಈಗ ಅನುಭವಿಸ್ತಾ ಇದ್ದೀರಾ. ಮೇದೋಜೀರಕ ಹಾರ್ಮೋನ್ಗಳು. ಮೇದೋಜೀರಕ ಗ್ರಂಥಿಯು ಸ್ರವಿಸ್ತಕ್ಕಂಥ ಹಾರ್ಮೋನ್ಗಳಲ್ಲಿ ಇನ್ಸುಲಿನ್ ಮತ್ತು ಗ್ಲುಕೋಗಾನ್ ಅಂತಕ್ಕಂಥವು ಪ್ರಮುಖವಾಗಿದ್ದಾವೆ. ಇನ್ಸುಲಿನ್ ರಕ್ತದಲ್ಲಿ ಸಕ್ಕರೆಯ ಮಟ್ಟವು ಏರಿದರೆ ಅದನ್ನು ಮೇದೋಜೀರಕ ಗ್ರಂಥಿಯ ಜೀವಕೋಶಗಳು ಪತ್ತೆ ಮಾಡಿ ಹೆಚ್ಚು ಇನ್ಸುಲಿನ್ ಉತ್ಪತ್ತಿ ಮಾಡುವ ಮೂಲಕ ಪ್ರತಿಕ್ರಿಯಿಸಿ ಸಕ್ಕರೆಯ ಮಟ್ಟವನ್ನು ನಿಯಂತ್ರಣಕ್ಕೆ ತರ್ತವೆ. ಅದೇ ರೀತಿಯಾಗಿ ರಕ್ತದಲ್ಲಿನ ಸಕ್ಕರೆಯ ಮಟ್ಟವು ಕುಸಿಯುತ್ತಿದ್ದಂತೆ ಇನ್ಸುಲಿನ್ ಸ್ರವಿಕೆ ಕಡಿಮೆಯಾಗುತ್ತೆ. ಅಂದರೆ ಕೊಬ್ಬು ಅಂಗಾಂಶ ಮತ್ತು ಗ್ಲುಕೋಗಾನ್ ಶೋಧನೆಯ ಸಹಾಯದಿಂದ ಸಕ್ಕರೆಯ ಮಟ್ಟ ರಕ್ತದಲ್ಲಿ ಒಂದು ವ್ಯವಸ್ಥಿತವಾಗಿ ಇರುವಂತೆ ನೋಡಿಕೊಳ್ಳುತ್ತೆ. ಈಗ ನಾವು ಕೆಲವು ಪ್ರಮುಖ ಹಾರ್ಮೋನ್ಗಳು ಮತ್ತು ಅವುಗಳ ಕಾರ್ಯಗಳ ಪಟ್ಟಿಯನ್ನು ನೋಡ್ಕೊಂಡು ಬರೋಣ. ಇದುವರೆಗೂ ನೀವು ಕಲಿತಿರ್ತಕ್ಕಂಥ ಈ ಪ್ರಾಣಿ ಹಾರ್ಮೋನ್ಗಳಲ್ಲಿ ಬೆಳವಣಿಗೆ ಹಾರ್ಮೋನ್, ಪಿಟ್ಯುಟರಿ ಮತ್ತು ಥೈರಾಯ್ಡ್ ಗ್ರಂಥಿಯಲ್ಲಿ ಸ್ರವಿಸ್ತಕ್ಕಂಥ ಹಾರ್ಮೋನ್ಗಳು ಎಲ್ಲ
ಅಂಗಗಳಲ್ಲಿ ಬೆಳವಣಿಗೆಯನ್ನು ಪ್ರಚೋದಿಸುತ್ತವೆ. ಥೈರಾಯ್ಡ್ ಗ್ರಂಥಿಯಲ್ಲಿ ದೇಹದ ಬೆಳವಣಿಗೆಗಾಗಿ ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸುತ್ತದೆ. ಇನ್ಸುಲಿನ್ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುತ್ತೆ. ಟೆಸ್ಟೋಸ್ಟಿರಾನ್ ವೃಷಣಗಳಲ್ಲಿ, ಅದೇ ಥರ ಪ್ರೊಜೆಸ್ಟಿರಾನ್ ಅಂಡಾಶಯಗಳಲ್ಲಿ ಉತ್ಪತ್ತಿಯಾಗತಕ್ಕಂಥದ್ದು. ವೃಷಣಗಳಲ್ಲಿ ಟೆಸ್ಟೋಸ್ಟಿರಾನ್ ಹುಡುಗರಲ್ಲಿ ಗಂಡು ಸಂತಾನೋತ್ಪತ್ತಿ ಅಂಗಗಳ ಬೆಳವಣಿಗೆಗೆ ನೆರವಾದರೆ, ಅಂಡಾಶಯಗಳಲ್ಲಿ ಪ್ರೊಜೆಸ್ಟಿರಾನ್ ಮತ್ತು ಈಸ್ಟ್ರೋಜನ್ಸ್ಗಳು ಹೆಣ್ಣು ಸಂತಾನೋತ್ಪತ್ತಿ ಅಂಗಗಳ ಬೆಳವಣಿಗೆ, ಋತುಚಕ್ರದ ನಿಯಂತ್ರಣ ಇತ್ಯಾದಿ ಕೆಲಸಗಳನ್ನು ನಿರ್ವಹಣೆ ಮಾಡ್ತವೆ. ಅಡ್ರಿನಲಿನ್ ಹಾರ್ಮೋನು ದೇಹದಲ್ಲಿ ತುರ್ತು ಪರಿಸ್ಥಿತಿಯ ಒಂದು ವ್ಯವಸ್ಥೆಯ ಮೇಲೆ ತನ್ನ ನಿಯಂತ್ರಣವನ್ನು ಹೊಂದಿರುತ್ತೆ. ಪಿಟ್ಯೂಟರಿ ಗ್ರಂಥಿಯು ಹಾರ್ಮೋನುಗಳನ್ನು ಬಿಡುಗಡೆಗೊಳಿಸಲು ಇದು ಪ್ರಚೋದನೆಯನ್ನು ನೀಡುತ್ತೆ. ಹೆಚ್ಚಿನ ಮಾಹಿತಿಗಾಗಿ ನೀವು ಈ ಕೋಷ್ಟಕವನ್ನು ಬಳಸಬಹುದು. ಧನ್ಯವಾದಗಳು. The purpose of neuroanatomy and all of its tortuous tracks is to allow you to do neurological localization. That is to say, decide where in the brain of your patient the disease process is occurring. That's the total reason for most of you to want to understand the connectivity of the brain. Now let's look at the surface of the brain. We've removed the coverings, the leptomeninges, the pia, and the arachnoid, and I want to just show you the different lobes of the brain as an introduction. In addition, on this brain, you can see the brainstem. The brainstem extends from this region where my probe is, a little bit difficult to see, down all the way here to where the spinal cord was attached. In addition, you can see the cerebellum involved with coordinated motor control, as well as the surface of the cerebral cortex. This is the ventral surface of the brain, and the most prominent feature here is the temporal lobe, which I am outlining. Here is the temporal lobe on the other side, and in front of it is the undersurface of the frontal lobe. Cranial nerves are attached, such as the visual optic nerve and the sensory nerve from the face, the trigeminal nerve, and blood vessels, such as this large basilar artery, are running on the surface. Or you can even see the large internal carotid artery. We will come back and look at the nerves and the arteries and the other connections in greater detail. But I just want to introduce you to the region of the medulla, the pons, and the midbrain. And together they make up the brain stem. Let's look at the surface now of the brain and look at the different lobes. You already saw the inferior surface of the temporal lobe coming back to here, and we just kind of arbitrarily draw a line and say that this is approximately the end of the temporal lobe posteriorly and the tip of the temporal lobe anteriorly. And then we look for a sulcus on the surface of the brain. Sulci are these grooves, and the surface structures that are coiled are the gyri. So we have sulci and we have gyri. The gyri have names, but we're not going to learn most of them. However, this major sulcus, the central sulcus, because it runs from the midline all the way down to the lateral fissure, separating it from the temporal lobe, this central sulcus separates frontal lobe in front of it from parietal lobe behind it. And very interestingly, the cortex involved in voluntary movement is in front of the central sulcus, and the cortex involved with primary somatic sensation from your body is the gyrus behind the central sulcus. So this is frontal lobe,
this is parietal lobe. This is motor cortex in general, and this is sensory cortex in general. So we're just getting our bearings. The frontal lobe is further sort of divided, and it's hard to see the distinction, but this band along here is the superior frontal gyrus. Then we have the middle frontal gyrus and the inferior frontal gyrus. The motor cortex in front of this precentral gyrus, as we call it, because it's in front of the central sulcus, is an area involved in the left hemisphere, which we're looking at, with the production of speech. And you may have heard of it before. It's called Broca's area. The rest of the frontal lobe is either motor function, planning motor function, or executive functions such as judgment and planning. Let's look at the parietal lobe now. The parietal lobe is separated from the occipital lobe by an arbitrary line that we draw between the parietal and the occipital regions, these little notches here. So if I were to display here, I would say that approximately this is the occipital lobe. The occipital lobe is very important in humans because this lobe is involved with visual information processing. It's a wonderful brain that we have, and we are very specialized as humans for visual computation or orientation and analysis. So we have our three lobes: occipital lobe involved with vision, parietal lobe involved with sensation and integration of multiple modes of sensory input, and a frontal lobe with motor and higher order function. And this temporal lobe that is down here is very much involved with auditory information, which is coming into this fissure here that I'm pulling down. This is the lateral fissure, and auditory information, sound, comes to both hemispheres and is processed here, and this area behind it, the superior temporal gyrus, this back part here is involved in the comprehension of language. So you've got two language areas, an interpretive language area and a production language area. And when we study the consequences of cerebral stroke, we'll see that some strokes can knock out one area and you'll have problems producing intelligible speech, while other areas leave you hearing perfectly fine but not understanding what you're hearing, and other lesions or damaging strokes that involve all of this area can leave you with a large deficit, which we call global aphasia. Aphasia is a language disturbance. The temporal lobe, in addition to having an auditory function, has an area underneath this gyrus here, which is required in one hemisphere for forming new memories. It's called the hippocampus, but it's not visible here. So temporal lobe, auditory and new memories, occipital lobe, visual information, processing and recognition, parietal lobe, somatic sensation from the face and the body, frontal lobe, motor execution voluntarily, planning and execution of appropriate judgment and actions. The two hemispheres are not identical, and later we'll talk about special localizations between the hemispheres, but right now I just want to point to the fact that the two hemispheres are held together by a large band of fibers called the corpus callosum. What I have here is a coronal section through the brain. What we've done is we've taken our brain and we've sliced it like through this way, and so this is called a coronal or frontal section.
And I'm going to rest it here so that you can see the internal structure of the brain. We'll deal with these in more detail, but right now you can see that those gyri that we were looking at and the sulci, the dips in between, can be easily distinguished. And the gyri are covered with a nice layer, beige in color, and that is your gray matter, as we say, of the cerebral cortex. Maybe we should have called it beige matter. And beneath it is a lighter area, which we call the white matter. In general, gray matter consists of cell bodies, both neurons and glia, and white matter are axons. Axons are the processes of neurons either coming to the cerebral cortex or leaving the cerebral cortex and descending to lower brain structures. An example of white matter here is this band of fibers called the corpus callosum. It was that band that held the two hemispheres together. When we were looking down through that interhemispheric fissure, the base of that was this band of white matter connecting similar areas or homotopic areas of one hemisphere with the other. And this is a way that the right and the left hemispheres can communicate. In addition, they can communicate through structures like this deep area. You notice it's beige, so it's mainly cell bodies. A deep structure called the thalamus. And here we can see the temporal lobe that we were looking at on the surface. Notice here, if I prop this up and pull it down a little bit, you can see that large lateral fissure that we saw on the lateral surface. That means that this is the temporal lobe. You can even see a blood vessel in there. This bit of cortex buried underneath the hemispheric, temporal, and parietal lobes is the insula. We're not going to deal with that, but it does have a name. It's where the cortex got buried as it became more and more convoluted. This is parietal, or it could be motor cortex. I can't tell with an isolated section exactly if we're in the frontal lobe or the parietal lobe. It doesn't really matter. And remember, I told you that one of the functions of the temporal lobe, in addition to the auditory region, was an area involved in memory. That area is called the hippocampus, and it's curled up here right in this medial part of the temporal lobe. The other major structure you see in a cross-section like this, or a coronal section, are these holes in the brain. One here, one here, one here, a little bitty one here, and here. These form part of the ventricle system, which we will explore further, but right now just know that they're filled with cerebral spinal fluid. And the leptomeninges, or the pia and the arachnoid, on the surface, if we can zoom in a little bit, we can see them delicately covering the surface of the brain. The main thing I want you to see on this brain is the brain stem. So this is the cerebellum that we saw before out to the side, and the brainstem, recall, was in the middle. Here we have the brainstem on a mid-sagittal. This is cut in the middle. So this is a mid-sagittal section. Here's a bit of the medulla. Here is the pons with a big basilar artery creeping up over it. And here is the midbrain, often hard to see. And finally, then we have deep structures such as the thalamus. And we can see many of the vessels like the anterior cerebral artery here, as well as spaces such as the ventricular system, which we'll look at in more detail. The nervous system is made up of two parts. Each part contains billions of neurons. The first part is the central nervous system. It contains the brain and spinal cord, which is a fibrous, rope-like structure that runs through the spinal column down the middle of the back. The other part is the peripheral nervous system. It consists of thousands of nerves that connect the spinal cord to muscles and sensory receptors. The peripheral nervous system is responsible for reflexes, which help the body avoid serious injury. It's also responsible for the fight or flight response that helps protect you when you feel stress or danger. Let's examine an individual neuron up close.
Here is a peripheral nerve. Each one of the nerve bundles, or fascicles, contains hundreds of individual nerve fibers. Here's an individual neuron, with its dendrites, axon, and cell body. The dendrites are tree-like structures. Their job is to receive signals from other neurons and from special sensory cells that tell us about our surroundings. The cell body is the headquarters of the neuron. It contains the cell's DNA. The axon transmits signals away from the cell body to other neurons. Many neurons are insulated like pieces of electrical wire. The insulation protects them and allows their signals to move faster along the axon. Without it, signals from the brain might never reach muscle groups in the limbs. Motor neurons are responsible for voluntary control of the muscles all over the body. The operation of the nervous system depends on how well neurons communicate. For an electrical signal to travel between two neurons, it must first be converted to a chemical signal. Then it crosses a space about 1/millionth of an inch wide. The space is called a synapse. The chemical signal is called a neurotransmitter. Neurotransmitters allow the billions of neurons in the nervous system to communicate with one another. That's what makes the nervous system the body's master communicator. Welcome back to our lesson on the nervous system. In this video, we introduce the peripheral nervous system, or the PNS. We will talk about the structure of the PNS, including its major subdivisions. In addition, we'll cover how its sensory and motor functions work together in a cyclical process to create the reflex arc. Great, so let's begin. In the human body, there are 31 pairs of nerves that branch from the spinal cord, and 12 pairs that emerge from the brain. Collectively, these 43 nerve pairs are considered separate from the brain and spinal cord, and therefore, they form the base structure of the peripheral nervous system. The peripheral nervous system is made up of two types of neurons: sensory neurons, also known as afferent neurons, and motor neurons, also known as efferent neurons. As their name suggests, sensory neurons detect various sensations, such as pain and heat. These neurons transmit messages toward the central nervous system in order to be interpreted by either the spinal cord or by the brain. Motor neurons do the opposite. They transmit messages away from the central nervous system to other areas of the body. This is to stimulate effectors, such as the skin, sense organs, or muscles, to perform a function or reflex. Note that all 43 pairs of nerves in the PNS perform either sensory, motor, or mixed functions. This neurological circuit of information that includes sensory detection, interpretation of sensory input, and a resulting motor output is called the reflex arc. As sensory information comes in, it passes through ganglia, which are collections of sensory neuron soma. The ganglia send these signals into the dorsal section of the spine, where the information gets processed. After the CNS processes this information, it gets sent out from the ventral section of the spine via the motor neurons. The motor neurons then carry the process response towards the effectors. The peripheral nervous system also has two separate divisions based on voluntary and involuntary responses or reflexes. Voluntary responses are consciously controlled, whereas involuntary responses are unconsciously controlled. The somatic nervous system is the PNS division that controls voluntary responses. It is also responsible for relaying sensory and motor information between the outside environment and the CNS. This is due to the fact that most somatic nerves innervate outer sections of the body, such as the skin and skeletal muscles. Hence, any muscle movement or voluntary motor output uses the somatic nervous system. The autonomic nervous system is the peripheral nervous system division that handles involuntary movement. It generally innervates our internal organs, and it controls the vital functions that keep us alive. Most importantly, it controls our heart rate, it controls our respiration, and it controls our digestion.
All of these and many other internal processes happen without our conscious control due to the autonomic division. Lastly, there are two subdivisions of the autonomic nervous system, the sympathetic nervous system and the parasympathetic nervous system. Each of these subdivisions perform opposite functions to maintain internal balance. The sympathetic nervous system is what is called our fight or flight response system, that when stimulated, causes general alertness and excitement. It's the body's way of responding to a perceived threat. The parasympathetic nervous system is the opposite. It's our body's rest and digest response system. Basically, this means that a parasympathetic response generally restores the body to a calm or restful state. This concludes our discussion on the peripheral nervous system. Thank you for watching. Exocrine glands and endocrine glands. The basic difference. Various glands present in human body play an important role in the metabolism and proper growth and development of the body. These glands generally fall in two categories, the endocrine and exocrine glands. Let us see how these two types of glands differ. Observe these images of the liver and salivary gland. These glands possess ducts which help to transport their secretions to the place of their action. Such glands with ducts are called exocrine glands. Pancreas acts as an exocrine gland as well as an endocrine gland. Pancreas secretes pancreatic juice, which is emptied into the duodenum by the pancreatic duct. But there are certain groups of cells embedded within the pancreas with different functions. They produce the hormone insulin. These cells are known as islets of Langerhans. Their secretions are not carried away by ducts, but get absorbed into the capillaries that surround these cells. These types of glands are called endocrine glands. The thyroid gland or adrenal glands also behave in the same way. They do not possess any ducts. Their secretions, the hormones, are transported by blood. Another major difference between these two types of glands is the nature of their secretions. Endocrine glands secrete hormones, whereas exocrine glands secrete digestive juices and other excretory products like sweat.